5. ಕನ್ನಡವ ನುಡಿ. ಸವಿತಾ ನಾಗಭೂಷಣ. ಪ್ರವೇಶ. ಕನ್ನಡವು ನಮ್ಮ ನಾಡಿನ ಪ್ರಧಾನ ಭಾಷೆಯಾಗಿದೆ. ನಮ್ಮ ಭಾವನೆಗಳು ನಮ್ಮ ಮಾತೃಭಾಷೆಯಲ್ಲಿ ಅಥವಾ ಪರಿಸರದ ಭಾಷೆಯಲ್ಲಿ ಮಾತ್ರ ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಪ್ರತಿಯೊಬ್ಬನೂ ಮಾತೃಭಾಷಾ ಪ್ರೇಮಿಯಾಗಿರಬೇಕು. ಕನ್ನಡದ ಬಳಕೆ ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ಅದನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕವಯಿತ್ರಿಯು ಕನ್ನಡ ಬೆಳೆಸುವ ವಿವಿಧ ಬಗೆಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಅಪ್ಪ ಅಮ್ಮ ಅನ್ನು ಕನ್ನಡ ಉಳಿಯುವುದು ಕಳ್ಳುಬಳ್ಳಿ ತಾನೆ ನಂಟನು ಬೆಸೆಯುವುದು. ಅಕ್ಕಿ ರಾಗಿಯನ್ನು ಕನ್ನಡ ಉಳಿಯುವುದು ಕಾಳು ಕಡ್ಡಿ ತಾನೆ ಹಸಿವನು ನೀಗುವುದು. ಹಳ್ಳಕೊಳ್ಳ ಅನ್ನು ಕನ್ನಡ ಉಳಿಯುವುದು ನೀರೊಂದಿದ್ದರೆ ಸಾಕು ಊರು ಬೆಳೆಯುವುದು. ಗಿಡಮರ ಅನ್ನು ಕನ್ನಡ ಉಳಿಯುವುದು ಹೂವು ಹಣ್ಣು ಬೀಜ ಬಸಿರು ಬೆಳೆಯುವುದು. ಗಾಳಿ ಬೆಂಕಿಯನ್ನು ಕನ್ನಡ ಉಳಿಯುವುದು ಬೆಳಕೊಂದಿದ್ದರೆ ಸಾಕು ಕತ್ತಲು ಹರಿಯುವುದು. ತಾಳು ಬಾಳುವನ್ನು ಕನ್ನಡ ಉಳಿಯುವುದು ಹಮ್ಮನು ಬಿಟ್ಟರೆ ತಾನೇ ಒಮ್ಮತ ಮೂಡುವುದು. 5. ಕನ್ನಡವ ನುಡಿ. ಸವಿತಾ ನಾಗಭೂಷಣ. ಪ್ರವೇಶ. ಕನ್ನಡವು ನಮ್ಮ ನಾಡಿನ ಪ್ರಧಾನ ಭಾಷೆಯಾಗಿದೆ. ನಮ್ಮ ಭಾವನೆಗಳು ನಮ್ಮ ಮಾತೃಭಾಷೆಯಲ್ಲಿ ಅಥವಾ ಪರಿಸರದ ಭಾಷೆಯಲ್ಲಿ ಮಾತ್ರ ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಪ್ರತಿಯೊಬ್ಬನೂ ಮಾತೃಭಾಷಾ ಪ್ರೇಮಿಯಾಗಿರಬೇಕು. ಕನ್ನಡದ ಬಳಕೆ ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ಅದನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕವಯಿತ್ರಿಯು ಕನ್ನಡ ಬೆಳೆಸುವ ವಿವಿಧ ಬಗೆಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಅಪ್ಪ ಅಮ್ಮ ಅನ್ನು ಕನ್ನಡ ಉಳಿಯುವುದು ಕಳ್ಳುಬಳ್ಳಿ ತಾನೆ ನಂಟನು ಬೆಸೆಯುವುದು. ಅಕ್ಕಿ ರಾಗಿಯನ್ನು ಕನ್ನಡ ಉಳಿಯುವುದು ಕಾಳು ಕಡ್ಡಿ ತಾನೆ ಹಸಿವನು ನೀಗುವುದು. ಹಳ್ಳಕೊಳ್ಳ ಅನ್ನು ಕನ್ನಡ ಉಳಿಯುವುದು ನೀರೊಂದಿದ್ದರೆ ಸಾಕು ಊರು ಬೆಳೆಯುವುದು. ಗಿಡಮರ ಅನ್ನು ಕನ್ನಡ ಉಳಿಯುವುದು ಹೂವು ಹಣ್ಣು ಬೀಜ ಬಸಿರು ಬೆಳೆಯುವುದು. ಗಾಳಿ ಬೆಂಕಿಯನ್ನು ಕನ್ನಡ ಉಳಿಯುವುದು ಬೆಳಕೊಂದಿದ್ದರೆ ಸಾಕು ಕತ್ತಲು ಹರಿಯುವುದು. ತಾಳು ಬಾಳುವನ್ನು ಕನ್ನಡ ಉಳಿಯುವುದು ಹಮ್ಮನು ಬಿಟ್ಟರೆ ತಾನೇ ಒಮ್ಮತ ಮೂಡುವುದು. ಕೃತಿಕಾರರ ಪರಿಚಯ. 1961 ಮೇ 11 ರಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದ ಸವಿತಾ ನಾಗಭೂಷಣ ಅವರು ಈವರೆಗೆ ನಾ ಬರೆಯುತ್ತೇನೆ ಕೇಳು,